ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಮ್ಮ ಪಿಕ್ಚರು ಸುಮಾರು 2017ನೇ ಇಸ್ವಿ ಡಿಸೆಂಬರ್ 22ನೇ ತಾರೀಕು ಬಿಡುಗಡೆ ಮಾಡಿದ್ದೆ. ಅದರಂತ ಮತ್ತೆ ಎಲ್ಲೂ ಬಿಡುಗಡೆ ಮಾಡಿರಲಿಲ್ಲ. ಮತ್ತು ಇತ್ತೀಚೆಗೆ ಜಾಕಿ ರಿಲೀಸ್ ಆದಮೇಲೆ ಭಾಳ ಊರಿನಿಂದ ಅಭಿಮಾನಿಗಳು ಫೋನ್ ಮಾಡಿ ಈ ಪಿಕ್ಚರ್ ರಿಲೀಸ್ ಮಾಡಿ ಅಂತ ನನ್ನ ಮನವಿ ಮಾಡ್ತಿದ್ರು. ಸರಿ, ಅಭಿಮಾನಿಗಳಿದ್ರೆ ತಾನೇ ನಾವು ಅಭಿಮಾನಿಗಳಿಂದ ಅಂತ ಹೇಳಿ ಅವ್ರ ಮಾತಿಗೆ ಮಾಡಿಕೊಂಡು 10ನೇ ತಾರೀಕು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸಾಮಾನ್ಯವಾಗಿ ನಾವು ಬಿಡುಗಡೆ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡ್ತೀನಿ, ಯಾವುದೋ ನಾವು ಪಿಕ್ಚರ್ಗಳು ಬರ್ತಾ ಇದ್ದಾವ ಏನು ಎತ್ತ ಅನ್ನೋದೊಂದು ತಿಳ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿದೆ. ಸದ್ಯಕ್ಕೆ ಯಾವುದೂ ನನಗೆ ಕನ್ನಡ ಪಿಕ್ಚರು ಕಾಣಲಿಲ್ಲ ಅಂಥೇಳಿ ನಾನು 24ನೇ ತಾರೀಕು 25ನೇ ತಾರೀಕು ಆನ್ಲೈನ್ ಪ್ರಮೋಷನ್ ಶುರು ಮಾಡಿದೆ. ನಮ್ಮ ಕಿರಣ್ ಅವರು ಮತ್ತು ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರ ಮುಖಾಂತರ ನಾನು ಪ್ಲ್ಯಾನ್ ಮಾಡಿ ಬಿಡುಗಡೆಗೆ ಸಿದ್ಧ ಮಾಡ್ಕೊಂಡಿದ್ದೀನಿ. ನಾನು ಪಿಕ್ಚರ್ ಬಿಡುಗಡೆ ಯಾವುದೇ ಸಿನಿಮಾ ಇದ್ದರೂ ನಾನು ಸಂಡೇನೇ ಥಿಯೇಟ್ರ್ ಲಿಸ್ಟ್ ಕೊಡೋದು. ಇವತ್ತಿಂದಲ್ಲ, ನಾನು ಮೊದಲನೇ ಸಿನಿಮಾ ಇದ್ದಾನು ಸಂಡೇ ಥಿಯೇಟ್ರ್ ಲಿಸ್ಟ್ ಹಾಕ್ತೀನಿ. ನಾಳೆ ಬೆಳಗ್ಗೆ ಪೇಪರ್ನಲ್ಲಿ ಥಿಯೇಟ್ರಿಗೆ ಹಾಕಿ. ಇದ್ರ ಮಧ್ಯ ಇನ್ನೊಬ್ಬರು ಅನೌನ್ಸ್ ಮಾಡಿದ್ದಾರೆ, ಪವರ್ ಅಂತ ಸಿನಿಮಾ. ನಾನು ಅವ್ರಿಗೆ ವಿತರಕರಿಗೂ ಫೋನ್ ಮಾಡಿ ಹೇಳಿದೆ, ಏನು ಸ್ವಾಮಿ ಇದು, ಯಾಕೆ ಇದು ಅಂತ. ನಿರ್ಮಾಪಕರಿಗೂ ನಾನು ತಿಳಿಸಿದೆ, ಇಲ್ಲ ನಾನು ತಿರ್ಕೊಂಡು ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದರೆ. ಇದುವರೆಗೂ ನನ್ನ ಕೈಗೆ ಅವರು ಸಿಗದಾಗ ನಾನು ಇನ್ನು ಮತ್ತೇನು ಮಾಡಬೇಕು, ವಾಣಿಜ್ಯ ಮಂಡಳಿಗೆ ಬಂದಿದ್ದೀನಿ. ವಾಣಿಜ್ಯ ಮಂಡಳಿಗೆ ಬಂದು ನಮ್ಮ ಅಧ್ಯಕ್ಷರಿಗೆ ಸರ್ ಈ ಥರ ಮಾಡ್ತಾಯಿದ್ದಾರೆ, ಬೇರೆ ನಟರ ಸಿನಿಮಾ ಬಂದರೆ ನನಗೇನು ಚಿಂತೆ ಇಲ್ಲ, ಒಂದೇ ನಟರ ಸಿನಿಮಾ ಎರಡೆರಡು ಬಂದಾಗ ಅಭಿಮಾನಿಗಳಿಗೂ ಒಂಥರ ಗೊಂದಲ ಆಗುತ್ತೆ, ಅದೊಂದು ಸೂಕ್ತ ಅಲ್ಲ ಅನ್ನೋ ಒಂದು ಮನವಿ ಮೇರೆಗೆ ವಾಣಿಜ್ಯ ಮಂಡಳಿಗೆ ಬಂದಿದ್ದೀನಿ. ವಾಣಿಜ್ಯ ಮಂಡಳಿಗೆ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತೀರ್ಮಾನ ಮಾಡಿದ್ಮೇಲೆ ನಾನು ನೋಡಿಕೊಂಡು ನಮ್ಮ ಮುಂದಿನ ಕ್ರಮ ಒಟ್ಟು ಸರ್ ಸುಮಾರು ಒಂದು 75ರಿಂದ 100 ಥಿಯೇಟ್ರ್ ಬಿಡುಗಡೆ ಮಾಡ್ತೀನಿ. 70ರಿಂದ 100 ಥಿಯೇಟ್ರ್ ಬಿಡುಗಡೆ ಮಾಡ್ತೀನಿ. ಹಾಂ, ಜಾಕಿ ಚೆನ್ನಾಗಿ ನೋಡಿದ್ರಲ್ಲ, ಜಾಕಿ ನೋಡಿದ್ದಾರೆ, ಚೆನ್ನಾಗಾಗಿದೆ. ಜೊತೆಗೆ ಅಭಿಮಾನಿಗಳು ಕೇಳಿದಾಗಲೇ ನಾವು ಮಾಡೋಕ್ಕೆ ಸಾಧ್ಯ. ಜಾಕಿ ಚೆನ್ನಾಗಾಗಿರೋದು ಒಂದು. ಈ ಕನ್ನಡ ಒಂದು ಸಿನಿಮಾ ಇಲ್ವಲ್ಲ, ಈಗ 10ನೇ ತಾರೀಕು ಯಾವುದೋ ಒಂದು ಸಿನಿಮಾ ನಮಗೆ ಕಾಣ್ತಾ ಇಲ್ಲ. ಆ ಒಂದು ಪ್ರಯತ್ನ ಮಾಡಿದ್ದೀನಿ. ಓಕೆ, ಸಾಕಪ್ಪ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನಮ್ಮ ಪಿಕ್ಚರು ಸುಮಾರು 2017ನೇ ಇಸ್ವಿ ಡಿಸೆಂಬರ್ 22ನೇ ತಾರೀಕು ಬಿಡುಗಡೆ ಮಾಡಿದ್ದೆ. ಅದರಂತ ಮತ್ತೆ ಎಲ್ಲೂ ಬಿಡುಗಡೆ ಮಾಡಿರಲಿಲ್ಲ. ಮತ್ತು ಇತ್ತೀಚೆಗೆ ಜಾಕಿ ರಿಲೀಸ್ ಆದಮೇಲೆ ಭಾಳ ಊರಿನಿಂದ ಅಭಿಮಾನಿಗಳು ಫೋನ್ ಮಾಡಿ ಈ ಪಿಕ್ಚರ್ ರಿಲೀಸ್ ಮಾಡಿ ಅಂತ ನನ್ನ ಮನವಿ ಮಾಡ್ತಿದ್ರು. ಸರಿ, ಅಭಿಮಾನಿಗಳಿದ್ರೆ ತಾನೇ ನಾವು ಅಭಿಮಾನಿಗಳಿಂದ ಅಂತ ಹೇಳಿ ಅವ್ರ ಮಾತಿಗೆ ಮಾಡಿಕೊಂಡು 10ನೇ ತಾರೀಕು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸಾಮಾನ್ಯವಾಗಿ ನಾವು ಬಿಡುಗಡೆ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡ್ತೀನಿ, ಯಾವುದೋ ನಾವು ಪಿಕ್ಚರ್ಗಳು ಬರ್ತಾ ಇದ್ದಾವ ಏನು ಎತ್ತ ಅನ್ನೋದೊಂದು ತಿಳ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿದೆ. ಸದ್ಯಕ್ಕೆ ಯಾವುದೂ ನನಗೆ ಕನ್ನಡ ಪಿಕ್ಚರು ಕಾಣಲಿಲ್ಲ ಅಂಥೇಳಿ ನಾನು 24ನೇ ತಾರೀಕು 25ನೇ ತಾರೀಕು ಆನ್ಲೈನ್ ಪ್ರಮೋಷನ್ ಶುರು ಮಾಡಿದೆ. ನಮ್ಮ ಕಿರಣ್ ಅವರು ಮತ್ತು ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರ ಮುಖಾಂತರ ನಾನು ಪ್ಲ್ಯಾನ್ ಮಾಡಿ ಬಿಡುಗಡೆಗೆ ಸಿದ್ಧ ಮಾಡ್ಕೊಂಡಿದ್ದೀನಿ. ನಾನು ಪಿಕ್ಚರ್ ಬಿಡುಗಡೆ ಯಾವುದೇ ಸಿನಿಮಾ ಇದ್ದರೂ ನಾನು ಸಂಡೇನೇ ಥಿಯೇಟ್ರ್ ಲಿಸ್ಟ್ ಕೊಡೋದು. ಇವತ್ತಿಂದಲ್ಲ, ನಾನು ಮೊದಲನೇ ಸಿನಿಮಾ ಇದ್ದಾನು ಸಂಡೇ ಥಿಯೇಟ್ರ್ ಲಿಸ್ಟ್ ಹಾಕ್ತೀನಿ. ನಾಳೆ ಬೆಳಗ್ಗೆ ಪೇಪರ್ನಲ್ಲಿ ಥಿಯೇಟ್ರಿಗೆ ಹಾಕಿ. ಇದ್ರ ಮಧ್ಯ ಇನ್ನೊಬ್ಬರು ಅನೌನ್ಸ್ ಮಾಡಿದ್ದಾರೆ, ಪವರ್ ಅಂತ ಸಿನಿಮಾ. ನಾನು ಅವ್ರಿಗೆ ವಿತರಕರಿಗೂ ಫೋನ್ ಮಾಡಿ ಹೇಳಿದೆ, ಏನು ಸ್ವಾಮಿ ಇದು, ಯಾಕೆ ಇದು ಅಂತ. ನಿರ್ಮಾಪಕರಿಗೂ ನಾನು ತಿಳಿಸಿದೆ, ಇಲ್ಲ ನಾನು ತಿರ್ಕೊಂಡು ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದರೆ. ಇದುವರೆಗೂ ನನ್ನ ಕೈಗೆ ಅವರು ಸಿಗದಾಗ ನಾನು ಇನ್ನು ಮತ್ತೇನು ಮಾಡಬೇಕು, ವಾಣಿಜ್ಯ ಮಂಡಳಿಗೆ ಬಂದಿದ್ದೀನಿ. ವಾಣಿಜ್ಯ ಮಂಡಳಿಗೆ ಬಂದು ನಮ್ಮ ಅಧ್ಯಕ್ಷರಿಗೆ ಸರ್ ಈ ಥರ ಮಾಡ್ತಾಯಿದ್ದಾರೆ, ಬೇರೆ ನಟರ ಸಿನಿಮಾ ಬಂದರೆ ನನಗೇನು ಚಿಂತೆ ಇಲ್ಲ, ಒಂದೇ ನಟರ ಸಿನಿಮಾ ಎರಡೆರಡು ಬಂದಾಗ ಅಭಿಮಾನಿಗಳಿಗೂ ಒಂಥರ ಗೊಂದಲ ಆಗುತ್ತೆ, ಅದೊಂದು ಸೂಕ್ತ ಅಲ್ಲ ಅನ್ನೋ ಒಂದು ಮನವಿ ಮೇರೆಗೆ ವಾಣಿಜ್ಯ ಮಂಡಳಿಗೆ ಬಂದಿದ್ದೀನಿ. ವಾಣಿಜ್ಯ ಮಂಡಳಿಗೆ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತೀರ್ಮಾನ ಮಾಡಿದ್ಮೇಲೆ ನಾನು ನೋಡಿಕೊಂಡು ನಮ್ಮ ಮುಂದಿನ ಕ್ರಮ ಒಟ್ಟು ಸರ್ ಸುಮಾರು ಒಂದು 75ರಿಂದ 100 ಥಿಯೇಟ್ರ್ ಬಿಡುಗಡೆ ಮಾಡ್ತೀನಿ. 70ರಿಂದ 100 ಥಿಯೇಟ್ರ್ ಬಿಡುಗಡೆ ಮಾಡ್ತೀನಿ. ಹಾಂ, ಜಾಕಿ ಚೆನ್ನಾಗಿ ನೋಡಿದ್ರಲ್ಲ, ಜಾಕಿ ನೋಡಿದ್ದಾರೆ, ಚೆನ್ನಾಗಾಗಿದೆ. ಜೊತೆಗೆ ಅಭಿಮಾನಿಗಳು ಕೇಳಿದಾಗಲೇ ನಾವು ಮಾಡೋಕ್ಕೆ ಸಾಧ್ಯ. ಜಾಕಿ ಚೆನ್ನಾಗಾಗಿರೋದು ಒಂದು. ಈ ಕನ್ನಡ ಒಂದು ಸಿನಿಮಾ ಇಲ್ವಲ್ಲ, ಈಗ 10ನೇ ತಾರೀಕು ಯಾವುದೋ ಒಂದು ಸಿನಿಮಾ ನಮಗೆ ಕಾಣ್ತಾ ಇಲ್ಲ. ಆ ಒಂದು ಪ್ರಯತ್ನ ಮಾಡಿದ್ದೀನಿ. ಓಕೆ, ಸಾಕಪ್ಪ.